ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ಗೆ ಸಾಲಗಾರರ ಕಾಟ ಶುರುವಾಗಿದೆ. ಸಿಸಿಬಿ ಪೊಲೀಸರಿಗೆ ತಂಗಿ ವಿರುದ್ಧವೇ ಕಾರುಣ್ಯ ರಾಮ್ ದೂರನ್ನ ಕೊಟ್ಟಿದ್ದಾರೆ. ತಂಗಿ ಸಮೃದ್ಧಿ ರಾಮ್ ಸೇರಿದಂತೆ ಹಲವರ ವಿರುದ್ಧ ಕಾರುಣ್ಯ ದೂರು ಕೊಟ್ಟಿದ್ದಾರೆ. ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್ ಮತ್ತು ಸಾಗರ್ ದೂರನ್ನ ಸಲ್ಲಿಸಿದ್ದಾರೆ. ಕಾರುಣ್ಯ ರಾಮ್ ಜೊತೆ ಮನೆಯಲ್ಲಿಯೇ ವಾಸವಿದ್ಲು ಸಮೃದ್ಧಿ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ 25 ಲಕ್ಷ ಹಣವನ್ನ ಕಳ್ಕೊಂಡಿರ್ತಾಳೆ ತಂಗಿ. ಇದಕ್ಕಾಗಿ ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ಸಾಲ ಕೂಡ ಮಾಡಿರ್ತಾಳೆ. ಸಾಲದ ಜೊತೆಗೆ ವ್ಯವಹಾರದಲ್ಲೂ ಕೂಡ ಲಾಸ್ ಆಗಿರುತ್ತೆ ಸಮೃದ್ಧಿಗೆ. ಹಾಗಾಗಿ ಮನೆಯಲ್ಲಿದ್ದಂತಹ ಚಿನ್ನ ಮತ್ತು ಹಣವನ್ನ ಸ್ವಂತಕ್ಕೆ ಬಳಸಿಕೊಂಡಿರ್ತಾಳೆ ಸಮೃದ್ಧಿ. ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಂತೆಯೇ ಮನೆಯಿಂದ ದೂರವಾಗಿರ್ತಾಳೆ. ಇದೀಗ ಸಮೃದ್ಧಿಗೆ ಹಣ ನೀಡಿದ್ರಿಂದ ಕಾರುಣ್ಯಗೆ ಕಿರುಕುಳ ಶುರುವಾಗಿದೆ. ಕಾರುಣ್ಯ ಮನೆ ಬಳಿ ಬಂದು ಗಲಾಟೆ ಮಾಡಿದಂತ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿಕಾಸ್ ಇದ್ದಾರೆ. ವಿಕಾಸ್, ನಾವು ಗಮನಿಸ್ತಾ ಇದ್ವಿ ಕಾರುಣ್ಯ ರಾಮ್ಗೆ ಸಂಕಷ್ಟ ಶುರುವಾಗಿದೆ. ಇತ್ತ ತಂಗಿ ವಿರುದ್ಧವೇ ದೂರನ್ನ ಸಲ್ಲಿಸಿದ್ದಾರೆ. ಏನಾಗಿದೆ ಆಕ್ಚುಲಿ? ಕನ್ನಡದ ನಟಿ ಕಾರುಣ್ಯ ರಾಮ್ ತನ್ನ ತಂಗಿ ವಿರುದ್ಧವಾಗಿ ಈಗ RR ನಗರದಲ್ಲಿ NCR ಅಲ್ಲದೆ ಸಿಸಿಬಿ ಪೊಲೀಸರು ಕೂಡ ಈಗ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕಾರುಣ್ಯ ರಾಮ್ ಸಹೋದರಿ ಏನಿದ್ದಾಳೆ ಸಮೃದ್ಧಿ, ಈಕೆ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ರು. ಅಂದ್ರೆ ಸ್ನೇಹಿತರೊಟ್ಟಿಗೆ ಸೇರ್ಕೊಂಡು ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಅನ್ನ ಆಡುವಂತ ಕೆಲಸಕ್ಕೆ ಮುಂದಾಗಿರುವುದು. ಇದ್ರ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಹಲವು ಬಾರಿ ಇದಕ್ಕೆ ವಾರ್ನಿಂಗ್ ಅನ್ನ ಕೊಟ್ಟಿದ್ರು, ಮಾತನಾಡಿದ್ರು. ಆಕೆಗೆ ಇದರಿಂದ ದೂರವಿರು ಅಂತೇಳಿ ಕೂಡ ಕಾರುಣ್ಯ ರಾಮ್ ಕೂಡ ಹೇಳಿದ್ರು ಅಂತಕ್ಕಂಥ ಮಾಹಿತಿಗಳಿದೆ. ಆದ್ರೂ ಕೂಡ ಅದರಿಂದ ಹೊರಬರಲಾಗದೆ ಹಲವರ ಬಳಿಯಲ್ಲಿ ಈಕೆ ಸಾಲವನ್ನ ಮಾಡಿಕೊಂಡು 25 ಲಕ್ಷಕ್ಕೂ ಹೆಚ್ಚಿನ ಸಾಲವನ್ನ ಮಾಡಿಕೊಂಡು ಈ ಒಂದು ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಸೋತ ನಂತರದಲ್ಲಿ ಮನೆಯಲ್ಲಿದ್ದಂತ ಚಿನ್ನಾಭರಣಗಳು ಸೇರಿದಂತೆ ಹಣ ಅವೆಲ್ಲವನ್ನು ಕೂಡ ಆಕೆ ತೆಗೆದುಕೊಂಡು ಅದನ್ನ ಮಾರ್ಕೊಂಡಿದ್ಲು. ಈ ಸಂಬಂಧಪಟ್ಟಂತೆ ಕಾರುಣ್ಯ ರಾಮ್ ಹಲವು ಬಾರಿ ಆಕೆಯನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಮನೆಯನ್ನ ಬಿಟ್ಟು ಬೇರೆ ಕಡೆ ವಾಸ ಮಾಡುವಂತ ಕೆಲಸವನ್ನ ಸಮೃದ್ಧಿ ಮಾಡ್ತಾಳೆ. ತದನಂತರದಲ್ಲಿ ಸಾಲಗಾರರಿಗೆ ಯಾವಾಗ ಸಮೃದ್ಧಿ ಸಿಗೋದಿಲ್ವೋ ಸಮೃದ್ಧಿಯನ್ನ ಬಿಟ್ಟು ಈಗ ಕಾರುಣ್ಯ ರಾಮ್ ಹಿಂದೆ ಈ ಸಾಲಗಾರರು ಬಿದ್ದಿರುವಂತದ್ದು. ಅಲ್ಲದೆ ಯಾವುದೇ ಒಂದು ಪೋಸ್ಟ್ ಆಗಿರ್ಬೋದು, ಸಿನಿಮಾ ಪೋಸ್ಟ್ ಆಗಿರ್ಬೋದು, ಒಂದು ಫೋಟೋವನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತ ಸಂದರ್ಭದಲ್ಲಿ ಈ ಸಾಲ ಕೊಟ್ಟಂತವರು ಅಲ್ಲಿ ಬಂದು ಕೆಟ್ಟದಾಗಿ ಕಮೆಂಟ್ ಮಾಡುವಂತದ್ದು ಮತ್ತು ಕಾರುಣ್ಯ ರಾಮ್ಗೆ ನಿಂದಿಸುವಂತದ್ದು, ಫ್ರಾಡ್ ಅವಾರ್ಡ್ ಅನ್ನ ನಿನಗೆ ಕೊಡಬೇಕು ಅಂತೇಳಿ ಹೇಳುವಂತದ್ದು, ಇವೆಲ್ಲವನ್ನ ಅಲ್ಲಿ ಸಾಲಗಾರರು ಮಾಡ್ತಾ ಇದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ RR ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದೂರನ್ನ ಕೊಟ್ಟಿರುವಂತದ್ದು. ಅಲ್ಲಿ NCR ಕೂಡ ದಾಖಲಾಗಿದೆ. ಅಲ್ಲದೆ ಈ ಒಂದು ಬ್ಯಾಡ್ ಕಮೆಂಟ್ ಅನ್ನ ಮಾಡುವಂತದ್ದು ಮತ್ತು ಬೆದರಿಕೆಯನ್ನ ಹಾಕುವಂತದ್ದು, ಮನೆ ಬಳಿ ಬಂದು ಗಲಾಟೆಯನ್ನ ಮಾಡ್ತಿದಾರಲ್ಲ, ಈ ಒಂದು ಸಾಲಗಾರರು ಸೇರಿದಂತೆ ಸ್ವತಃ ತಂಗಿ ಸಮೃದ್ಧಿ ಮೇಲೆ ಈಗ ಕಾರುಣ್ಯ ರಾಮ್ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಪಡೆದುಕೊಂಡಂತ ಸಿಸಿಬಿ ಪೊಲೀಸರು ಕೂಡ ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ ಮತ್ತು ಕೆಟ್ಟದಾಗಿ ಕಮೆಂಟ್ ಮಾಡುತ್ತಿದ್ರು ಕೂಡ ಅವರ ವಿರುದ್ಧವೂ ಕೂಡ ಈಗ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಶಕುಂತಲಾ, ಧನ್ಯವಾದ ವಿಕಾಸ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.